ತಾರೀಕಿಗೆ ಮೀಟಿಂಗ್ ಇದೆಯಲ್ಲ ಸರ್, ಅವತ್ತು ಸಚಿವರು ನಾವು ಅದು ಪ್ರದೇಶ ಎಲೆಕ್ಷನ್ ಕಮಿಟಿ ನಮ್ಮ ಪದ್ಧತಿ ಇದೆ. ಜಿಲ್ಲಾ ಕಾಂಗ್ರೆಸ್ನಿಂದ ಏನು ಹೆಸರುಗಳು ಬರುತ್ತೆ ಅಥವಾ ಅಬ್ಸರ್ವರ್ಸ್ಗಳ ಹೆಸರು ತಗೊಂಡ್ಬರ್ತಾರೆ, ಆ ಹೆಸರುಗಳನ್ನ ಪ್ರದೇಶ ಎಲೆಕ್ಷನ್ ಕಮಿಟಿ ಅಂತ ಒಂದು ಮಾಡಿದ್ದಾರೆ. ಆ ಎಲೆಕ್ಷನ್ ಕಮಿಟಿಯಲ್ಲಿ ಇಟ್ಕೊಂಡು ಅವರು ಡೆಲಿಬರೇಟ್ ಮಾಡ್ತಾರೆ, ಮಾಡಿ ಸ್ಕ್ರೂಟಿನಿ ಮಾಡಿ ಕಡೆಗೆ ಆ ಹೆಸರುಗಳನ್ನ ರೆಕಮೆಂಡ್ ಮಾಡ್ತಾರೆ. ಅದನ್ನ ತಗೊಂಡು ಹೋಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಇಡ್ತಾರೆ. ಅದಕ್ಕೂ ಮೊದಲು ಸ್ಕ್ರೀನಿಂಗ್ ಕಮಿಟಿ ಇದೆ, ಅದ್ರ ಮುಂದೆ ಇಡ್ತಾರೆ. ಅಂತಿಮವಾಗಿ ಹೈಕಮಾಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದು ಫೈನಲ್ ಆಗಿದೆ. ಮುದ್ದನ್ಮೇಗೌಡರು ಬರೋಕೆ ಡೇಟ್ ಫಿಕ್ಸ್ ಮಾಡಿದ್ರಾ ಸರ್? ಇನ್ನು ಗೊತ್ತಿಲ್ಲ, ಇನ್ನು ಮಾಡಿ. ಸರ್, ಸ್ಥಳೀಯ ಅದು ಅವರು ಮಟ್ಟದಲ್ಲಿ ಅವ್ರ ಅಭ್ಯರ್ಥಿ ನಮ್ಮ ಯಾರು ಅಂತ ಅಧ್ಯಕ್ಷರು ವಿರೋಧ ಇದೆ. PCC ಅಧ್ಯಕ್ಷರು ಮಾಡ್ತಾರೆ. ಸರ್, ಸ್ಥಳೀಯ ಮಟ್ಟದ ಕಾರ್ಯಕರ್ತರಲ್ಲಿ ವಿರೋಧ ಇದೆ ಸರ್, ಅವ್ರ ಅಭ್ಯರ್ಥಿ ಯಾರು ಬೇಡ ಅನ್ನೋದು. ಪಕ್ಷಕ್ಕೆ ಬರ್ಲಿ ಆದ್ರೆ ಪರನೂ ಇದೆಯಲ್ಲ, ಪರನೂ ಇದೆ ವಿರೋಧನೂ ಇದೆ. ಅಂತಿಮವಾಗಿ PCC ಅಧ್ಯಕ್ಷರು ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಾಗುತ್ತೆ. ಯಾರೋ 4 ಜನ ಇದ್ದೇ ಇರ್ತಾರೆ, ಪರ ಮಾಡೋರು ಇರ್ತಾರೆ, ವಿರೋಧ ಮಾಡೋರು ಇರ್ತಾರೆ. ಸರ್, ಈ ಸಭೆ 9ನೇ ತಾರೀಕಿಗೆ ಮೀಟಿಂಗ್ ಇದೆಯಲ್ಲ ಸರ್, ಅವತ್ತು ಸಚಿವರು ನಾವು ಅದು ಪ್ರದೇಶ ಎಲೆಕ್ಷನ್ ಕಮಿಟಿ ನಮ್ಮ ಪದ್ಧತಿ ಇದೆ. ಜಿಲ್ಲಾ ಕಾಂಗ್ರೆಸ್ನಿಂದ ಏನು ಹೆಸರುಗಳು ಬರುತ್ತೆ ಅಥವಾ ಅಬ್ಸರ್ವರ್ಸ್ಗಳ ಹೆಸರು ತಗೊಂಡ್ಬರ್ತಾರೆ, ಆ ಹೆಸರುಗಳನ್ನ ಪ್ರದೇಶ ಎಲೆಕ್ಷನ್ ಕಮಿಟಿ ಅಂತ ಒಂದು ಮಾಡಿದ್ದಾರೆ. ಆ ಎಲೆಕ್ಷನ್ ಕಮಿಟಿಯಲ್ಲಿ ಇಟ್ಕೊಂಡು ಅವರು ಡೆಲಿಬರೇಟ್ ಮಾಡ್ತಾರೆ, ಮಾಡಿ ಸ್ಕ್ರೂಟಿನಿ ಮಾಡಿ ಕಡೆಗೆ ಆ ಹೆಸರುಗಳನ್ನ ರೆಕಮೆಂಡ್ ಮಾಡ್ತಾರೆ. ಅದನ್ನ ತಗೊಂಡು ಹೋಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಇಡ್ತಾರೆ. ಅದಕ್ಕೂ ಮೊದಲು ಸ್ಕ್ರೀನಿಂಗ್ ಕಮಿಟಿ ಇದೆ, ಅದ್ರ ಮುಂದೆ ಇಡ್ತಾರೆ. ಅಂತಿಮವಾಗಿ ಹೈಕಮಾಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದು ಫೈನಲ್ ಆಗಿದೆ. ಮುದ್ದನ್ಮೇಗೌಡರು ಬರೋಕೆ ಡೇಟ್ ಫಿಕ್ಸ್ ಮಾಡಿದ್ರಾ ಸರ್? ಇನ್ನು ಗೊತ್ತಿಲ್ಲ, ಇನ್ನು ಮಾಡಿ. ಸರ್, ಅಧ್ಯಕ್ಷ ಸ್ಥಳೀಯ ಅದು ಅವರು ಮಟ್ಟದಲ್ಲಿ ಅವ್ರ ಅಭ್ಯರ್ಥಿ ನಮ್ಮ ಯಾರು ಅಂತ ಅಧ್ಯಕ್ಷರು ವಿರೋಧ ಇದೆ. PCC ಅಧ್ಯಕ್ಷರು ಮಾಡ್ತಾರೆ. ಸರ್, ಸ್ಥಳೀಯ ಮಟ್ಟದ ಕಾರ್ಯಕರ್ತರಲ್ಲಿ ವಿರೋಧ ಇದೆ ಸರ್, ಅವ್ರ ಅಭ್ಯರ್ಥಿ ಯಾರು ಬೇಡ ಅನ್ನೋದು. ಪಕ್ಷಕ್ಕೆ ಬರ್ಲಿ ಆದ್ರೆ ಪರನೂ ಇದೆಯಲ್ಲ, ಪರನೂ ಇದೆ ವಿರೋಧನೂ ಇದೆ. ಅಂತಿಮವಾಗಿ PCC ಅಧ್ಯಕ್ಷರು ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಾಗುತ್ತೆ. ಯಾರೋ 4 ಜನ ಇದ್ದೇ ಇರ್ತಾರೆ, ಪರ ಮಾಡೋರು ಇರ್ತಾರೆ, ವಿರೋಧ ಮಾಡೋರು ಇರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.